ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ನೋಡೋಣ ಪ್ರಿಯರೇ. ಲೂಕನು ಬರೆದಂತಹ ಸುವಾರ್ತೆ 22ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳಿದ್ದಾರೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ನಡೆಸುವಂತಹ ಪ್ರತಿದಿನವೂ ಕೂಡ ನಾವು ಹಲವಾರು ಶೋಧನೆಗಳನ್ನು ಎದುರಿಸಬಹುದು. ನಮಗೆ ಬರುವಂತಹ ಶೋಧನೆಗಳು, ಹೋರಾಟಗಳು ನಮ್ಮನ್ನು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಿಸುವಂಥದ್ದಾಗಿದೆ. ಆದರೆ ಈ ಶೋಧನೆಗಳಲ್ಲಿ ಜಯ ಹೊಂದುವುದಕ್ಕಾಗಿ, ಈ ಶೋಧನೆಗಳಿಂದ ನಾವು ಬಿಡುಗಡೆ ಹೊಂದಿಕೊಂಡವರಾಗಿ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕಂತಂದರೆ ನಮ್ಮ ಅನುದಿನದ ಶೋಧನೆಗಳು ನಮ್ಮನ್ನ ಒಂದು ಬಾರಿ ಕುಗ್ಗಿಸಬಹುದು ಅಥವಾ ಬಲಪಡಿಸಬಹುದು. ಏನೇ ಮಾಡಿದರೂ ಕೂಡ ನಾವು ಕುಗ್ಗಿ ಹೋಗದ ಹಾಗೆ, ಶೋಧನೆಗಳು ನಮ್ಮನ್ನು ಸೋಲಿಸದ ಹಾಗೆ ಅದರಲ್ಲಿ ಜಯ ಹೊಂದುವುದಕ್ಕಾಗಿ ಪ್ರತಿದಿನವೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಪ್ರಿಯರೇ. ನಮ್ಮ ದೇಹಕ್ಕೆ ಊಟವು ಯಾವ ರೀತಿಯಲ್ಲಿ ನಮಗೆ ಬೇಕಾಗಿದೆಯೋ, ಅವಶ್ಯಕತೆಯಾಗಿದೆಯೋ, ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ, ನಮ್ಮ ಜೀವಿತಕ್ಕೆ ನಾವು ಶೋಧನೆಗಳಿಗೆ ಒಳಗಾಗದ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕಾಗಿ, ಶೋಧನೆಗಳು ಬರುವಾಗಲೂ ಕೂಡ ನಾವು ಜಯಿಸಿ ನಿಲ್ಲುವುದಕ್ಕಾಗಿ ಪ್ರಾರ್ಥನೆ ತುಂಬ ಮುಖ್ಯವಾಗಿದೆ. ಆ ಒಂದು ಪ್ರಾರ್ಥನೆಯನ್ನ ಎಡೆಬಿಡದಂತೆ ನಾವು ಪ್ರತಿದಿನವೂ ಮಾಡುವಂಥವರಾಗಿರೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ನಿಮ್ಮ ವಾಕ್ಯದ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಕರ್ತನೆ ಪ್ರತಿದಿನವೂ ಪ್ರಾರ್ಥನೆಯನ್ನ ಮಾಡುವಂಥವರಾಗಿ ನಮ್ಮ ಜೀವಿತಗಳಲ್ಲಿ ಬರುವಂತಹ ಯಾವುದೇ ಶೋಧನೆಗಳು ನಮ್ಮನ್ನು ಸೋಲಿಸದ ಹಾಗೆ ನಿನ್ನಲ್ಲಿ ಸದಾ ಕಾಲವು ದೃಢವಾಗಿ ನಿನ್ನ ನಂಬಿಕೆಯಲ್ಲಿ ನಿಲ್ಲುವಂತೆ ನಮಗೆಲ್ಲರಿಗೂ ಬೇಕಾಗಿರುವಂತಹ ಬಲವನ್ನು, ಸಹಾಯವನ್ನು, ಧೈರ್ಯವನ್ನು ಕೊಟ್ಟು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.